ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ರಕ್ತದಾನ ಮಾಡುವುದರ ಮೂಲಕ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಾಗವಳ್ಳಿ ಗ್ರಾಮದ 17 ಯುವಕರು ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಯುವಕ ಶಿವಕುಮಾರ್ ಅವರು ತಮ್ಮ ಕಾಲವಾದ ನಂತರ ತಮ್ಮ ದೇಹವನ್ನು ಸಿಮ್ಸ್ ಆಸ್ಪತ್ರೆಗೆ ದಾನ ಮಾಡುವ ಅರ್ಜಿಗೆ ಸಹಿ ಮಾಡಿದರು. ನಂತರ ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರ ಅನುಯಾಯಿಯಾದ ನಾನು ನನ್ನ ದೇಹವನ್ನು ಸಿಮ್ಸ್ ಆಸ್ಪತ್ರೆಗೆ ದಾನ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಶ್ರೀನಿವಾಸ್, ಪಿಡಿಒ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪ್ರಶಾಂತ್, ಮುದ್ದು ಮಲ್ಲಯ್ಯ, ರಂಗಸ್ವಾಮಿ, ನಬಿ ಖಾನ್, ಪುಟ್ಟನಂಜಮ್ಮ ಹಾಗೂ ಯಜಮಾನರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಯುವಕರು ಉಪಸ್ಥಿತರಿದ್ದರು. ಗ್ರಾಮದ ಹಿರಿಯ ಮುಖಂಡರು, ಯಜಮಾನರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮುದ್ಮಲ್ಲಣ್ಣ ಬಂದಿದ್ದಾರೆ. ಅವರು ಕೂಡ ಹಾಗೆ ಗ್ರಾಮ ಪಂಚಾಯತಿಯ ಸದಸ್ಯರು ಯಜಮಾನರಾದಂಥ ರಂಗಸ್ವಾಮಿ ಅವರು ಬಂದಿದ್ದಾರೆ. ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಪುಟ್ಟನಂಜಮ್ಮ ಅವರು ಬಂದಿದ್ದಾರೆ. ಹಾಗೆ ನಬಿ ಖಾನ್ ಅವರು ಇದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಯಜಮಾನರಾದಂಥ ಮಲ್ಲಣ್ಣವರು, ಮದೇವಣ್ಣವರು, ನಂಜುಂಡಣ್ಣವರು, ಹಾಗೆ ನಾಗಮಲ್ಲೇಶ್ವರ ಪೂಜೆಯವರು ಎಲ್ಲರೂ ಕೂಡ ಅಂಬೇಡ್ಕರ್ ಎಲ್ಲ ಬಂದಿದ್ದೀರಿ. ಮುಖ್ಯವಾಗಿ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಯ ರಕ್ತದಾನ ಬ್ಲಡ್ ಬ್ಯಾಂಕ್ ಇಂದ ಬಂದಿರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಈ ಒಂದು ಬ್ಲಡ್ ಬ್ಯಾಂಕ್ ವ್ಯವಸ್ಥೆಗೆ ಕಾರಣಕರ್ತರಂತಹ ಡಾಕ್ಟರ್ ಮಹೇಶ್ ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ಮುದ್ಮಲ್ಲಣ್ಣನಲ್ಲಿ ಮತ್ತೆ ಗೀತಾ ಅವರಲ್ಲಿ ಮತ್ತೆ ಪಿಡಿಒರಲ್ಲಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೇನೆ. ಈಗಿಂದ ಬಂದಂತ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂಥ ನಾಗರಾಜ್ ಸರ್ ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಸಂತೋಷ ಹ್ಯಾಪಿ ಬರ್ಡೇ ಹೇಳ. ಅವರ 134ನೇ ಜನ್ಮ ದಿನಾಚರಣೆ ಅಂಗವಾಗಿ ಭೀಮೋತ್ಸವದ ಈ ಒಂದು ಭಾವಚಿತ್ರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವಪೂರ್ಣವಾಗಿ ನಾವು ಈಗ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಅವರ ಜನ್ಮ ದಿನಾಚರಣೆಗೆ ನಮನವನ್ನು ಸಲ್ಲಿಸೋಣ. ಕಾಲವಾದ ತಕ್ಷಣ ನನ್ನ ದೇಹವನ್ನು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ನನ್ನ ದೇಹವನ್ನು ದಾನವಾಗಿ ಕೊಡ್ತಾ ಇದ್ದೀನಿ. ಯಾವ ಕಾರಣಕ್ಕೆ? ಅಂಬೇಡ್ಕರ್ ದಿನಾಚರಣೆ ಅಂಗವಾಗಿ ನನ್ನ ದೇಹವನ್ನು ಅಂಬೇಡ್ಕರ್ಗೋಸ್ಕರ ದಾನ ಮಾಡ್ತಾ ಇದ್ದೀನಿ. ತುಂಬ ಮಾದರಿಯಾಗಿ ಶಿವಕುಮಾರ್ ಅವರು ಯಾರು ಕೂಡ ಇಷ್ಟು ಧೈರ್ಯ ಮಾಡಿ ಮುಂದಕ್ಕೆ ಬಂದಿಲ್ಲ. ಅದರಲ್ಲಿ ಶಿವಕುಮಾರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ದಿನದಿಂದ ನನ್ನ ದೇಹವನ್ನು ನಾನು ಕಾಲಾದ ನಂತರ ಸಿಮ್ಸ್ ಆಸ್ಪತ್ರೆಗೆ ದಾನ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅವರು ದೇವರವ್ರನ್ನ ಇರತಂತ ಚೆನ್ನಾಗಿ ಕಾಪಾಡಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರ ಒಂದು ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂತಹ ಒಂದು ಕೊಡುಗೆ ನೀಡ್ತಿದ್ದಾರೆ. ಹಾಗೆ ರಕ್ತದಾನ ಮಾಡ್ತಿರ್ತಕ್ಕಂಥ ಎಲ್ಲ ಗೆಳೆಯರಿಗೆ ಗ್ರಾಮದ ಯಜಮಾನರುಗಳ ಪರವಾಗಿ, ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಹಾಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಆಯೋಜಕರ ಪರವಾಗಿ, ಗ್ರಾಮ ಪಂಚಾಯತ್ ಪಿಡಿಒರ ಪರವಾಗಿ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಹೆಚ್ಚಾಗಿ ರಕ್ತದಾನ ಮಾಡೋದ್ರ ಮೂಲಕ ನಮ್ಮ ನಾಗವಳ್ಳಿ ಗ್ರಾಮ ಮಾದರಿ ಗ್ರಾಮ ಆಗಿ ಎಲ್ಲ ಕಡೆಯೂ ಕೂಡ ಈ ರಕ್ತದಾನ ಶಿಬಿರ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಡೀಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ವಂದನೆಯನ್ನು ಸಲ್ಲಿಸ್ತಾರೆ. ಧನ್ಯವಾದ.